ಸಿಇಟಿಯಲ್ಲಿ ಹಿಜಾಬ್ ಧರಿಸಿದ್ದ ವಿದ್ಯಾರ್ಥಿನಿಗೆ ಸರಾಸರಿ ರ್ಯಾಂಕ್ ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕ ಪ್ರಸನ್ನ ಕುಮಾರ್ ಹೇಳಿದ್ದಾರೆ. ಶನಿವಾರ ಹಾಕಿದ್ದ 4 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ರು. ಹಿಜಾಬ್ ಹಾಕಿದ ವಿದ್ಯಾರ್ಥಿನಿ ಮೊದಲ ದಿನ ಪರೀಕ್ಷೆಯನ್ನು ಬರೆದಿರಲಿಲ್ಲ. ಹೀಗಾಗಿ ಸಬ್ಜೆಕ್ಟ್ನ ಅವರೇಜ್ ಮಾರ್ಕ್ ನೀಡುವಂತೆ ಪತ್ರವನ್ನು ಬರೆದಿದ್ರು. ಹೀಗಾಗಿ ಸರಾಸರಿ ರ್ಯಾಂಕ್ ಅನ್ನು ಕೊಟ್ಟಿದ್ದೇವೆ ಅಂತ ಹೇಳಿ ಪ್ರಸನ್ನ ಕುಮಾರ್ ಅವರು ಹೇಳಿದ್ದಾರೆ. ಯಾರಿಗೆ ಶನಿವಾರ ಹಾಕಿದವರು ಮತ್ತೆ ಇನ್ನು ಹಿಜಾಬ್ ಹಾಕಿದವರಿಗೆ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಕೊಟ್ಟಿಲ್ವಲ್ಲ, ಸರಾಸರಿ ಅಂಕವನ್ನು ನಾವು ಕೊಡ್ತೀವಿ, ರ್ಯಾಂಕ್ ಕೊಡ್ತೀವಿ ಅನ್ನೋದ್ರ ಬಗ್ಗೆ ಈಗ ಹೇಳಿದ್ದಾರೆ. ಸಿಇಟಿಯಲ್ಲಿ ಹಿಜಾಬ್ ಧರಿಸಿ ವಿದ್ಯಾರ್ಥಿನಿ ಏನ್ ಬಂದಿದ್ರು ಅವರಿಗೆ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಕೊಡದೇ ಇದ್ದದ್ದು ಶನಿವಾರದ ವಿಚಾರ. ಇದೆಲ್ಲವೂ ಬಹಳ ಚರ್ಚೆ ಆಗಿತ್ತು. ಈಗ ಸರಾಸರಿ ರ್ಯಾಂಕ್ ಕೊಡ್ತೀವಿ ಅಂತ ಹೇಳಿ ಕಾರ್ಯನಿರ್ವಾಹಕ ನಿರ್ದೇಶಕ ಪ್ರಸನ್ನ ಕುಮಾರ್ ಅವರೇ ಹೇಳಿದ್ದಾರೆ. ಶನಿವಾರದಲ್ಲಿ ಬಿಚ್ಚಿದ್ರು ಅಂತನ್ನುವಂತಹ 4 ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆದಿದ್ರು. ಹಿಜಾಬ್ದು ಮಗು ಮಾತ್ರ ಫಸ್ಟ್ ದಿವಸ ಪರೀಕ್ಷೆಯನ್ನ ಬರೀಲಿಲ್ಲ. ಕಳೆದ ವರ್ಷ ಸಹ ಬೀದರಲ್ಲಿ ಈ ತರದ್ದೊಂದು ಇನ್ಸಿಡೆಂಟ್ ಆಗಿತ್ತು. ಆ ಸಂದರ್ಭದಲ್ಲಿ ನಾವು ತಜ್ಞರ ಸಮಿತಿ ರಚನೆ ಮಾಡಿದಾಗ ಉಳಿದಂತ 3 ಸಬ್ಜೆಕ್ಟ್ ಇನ್ನ ಅವರೇಜ್ ಮಾರ್ಕ್ಸ್ ಅನ್ನ ಪರೀಕ್ಷೆ ಬರೆದಿಲ್ದಿರೋ ಸಬ್ಜೆಕ್ಟ್ ಕೊಟ್ಟು ನಾವು ರ್ಯಾಂಕ್ ಕೊಟ್ಟಿದ್ವಿ. ಈ ಬಾರಿ ಸಹ ನಾವು ಎಲ್ಲ ಮಕ್ಕಳಿಗೆ ಅಂದ್ರೆ ಹಿಜಾಬು ಕಾರಣಕ್ಕೋಸ್ಕರ ಪರೀಕ್ಷೆ ಬರೆದಿಲ್ದಿರೋ ಮಗುಗೆ ನಾವು ಕೇಳಿದ್ವಿ, ನೀನು ಮರು ಪರೀಕ್ಷೆ ಬರೀತೀಯಾ ಅಥವಾ ಈ ತರ ಅವರೇಜ್ ಅಲ್ಲಿ ಮಾಡ್ತೀವಿ ಅಂತ. ಅವರು ಲಿಖಿತವಾಗಿ ನನಗೆ ಈ ಹಂತದಲ್ಲಿ ಪರೀಕ್ಷೆ ಬರೆಯೋ ಮನಸ್ಥಿತಿ ಇಲ್ಲ, ಅವರೇಜ್ ಮಾರ್ಕ್ಸ್ ಅಲ್ಲಿ ಕೊಟ್ಟು ನನಗೆ ರ್ಯಾಂಕ್ ಕೊಡಿ ಅಂತ ರೇಟಿಂಗ್ ಅಲ್ಲಿ ಕೊಟ್ರು. 4 ಶನಿವಾರದ್ದು ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆದಿದ್ರು. ಆದ್ರೂ ಸಹ ನಮ್ಮ ಇಂದಿನ ಸಚಿವರು ಅವರಿಗೂ ಒಂದು ಅವಕಾಶ ಕೊಡಿ ಅಂತ ಹೇಳಿದ್ರು. ಅವರಿಗೆ ನಾವು ಫಿಸಿಕ್ಸ್ ಮಾತ್ರ ಬರೆಯೋದಕ್ಕೆ ನಿಮಗೆ ಇಷ್ಟ ಇತ್ತು ಅಂತಂದ್ರೆ ನಾವು ಪರೀಕ್ಷೆ ಕೊಡೋದಕ್ಕೆ ಸಿದ್ಧರಿದೀವಿ ಅಂತ ನೋಟಿಸ್ ಕೊಟ್ಟಿದ್ವಿ. ಅವರು ಒಂದಲ್ಲ ಕೊಟ್ರೆ ನೀವು 4 ಪರೀಕ್ಷೆಯನ್ನ ನಮಗೆ ಕೊಡಬೇಕು, ಮತ್ತೆ ಬೆಸ್ಟ್ ಆಫ್ 2 ಮೇಲೆ ನಮ್ದು ರಿಸಲ್ಟ್ ಕೊಡಬೇಕು ಅಂತ ಕಂಡೀಷನ್ಸ್ ಹಾಕಿದ್ರು. ನಾವು ಆ ತರದ್ ಕೇಳಿರ್ಲಿಲ್ಲ. ಹಾಗಾಗಿ ನಮ್ಮ ಮನವಿನ ಅವ್ರು ತಿರಸ್ಕರಿಸಿದ್ದಾರೆ ಅಂತೇಳಿ ಅವರು ಏನು ಪರೀಕ್ಷೆಯನ್ನ ಬರೆದಿದ್ರು ಅದರ ಆಧಾರದ ಮೇಲೆ ರ್ಯಾಂಕ್ ಕೊಟ್ಟಿದೀವಿ. ಹಿಜಾಬ್ ವಿದ್ಯಾರ್ಥಿನಿಗೆ ನಾವು ಉಳಿದಿದ್ದು ಅವರೇಜ್ ಹಾಕಿ ಸ್ಪಾಟ್ ರ್ಯಾಂಕ್ ಅನ್ನು ಕೊಡ್ತೀವಿ. ಶನಿವಾರದಲ್ಲಿ ಬಿಚ್ಚಿದ್ರು ಅಂತನ್ನುವಂತಹ 4 ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆದಿದ್ರು. ಹಿಜಾಬ್ದು ಮಗು ಮಾತ್ರ ಫಸ್ಟ್ ದಿವಸ ಪರೀಕ್ಷೆಯನ್ನ ಬರೀಲಿಲ್ಲ. ಕಳೆದ ವರ್ಷ ಸಹ ಬೀದರಲ್ಲಿ ಈ ತರದ್ದೊಂದು ಇನ್ಸಿಡೆಂಟ್. ನಮ್ಮ ಪ್ರತಿನಿಧಿ ಸತ್ತರ್ ಈ ಕುರಿತು ಹೆಚ್ಚಿನ ಮಾಹಿತಿಯೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸತ್ತರ್, ಏನು ಹಿಜಾಬ್ ಮತ್ತೆ ಶನಿವಾರದ ವಿಚಾರ ಬಹಳ ದೊಡ್ಡ ಚರ್ಚೆ ಆಗಿತ್ತು. ಈಗ ಈ ಕುರಿತಾಗಿ ಯಾರು ಪರೀಕ್ಷೆ ಬರೀಲಿಲ್ಲ ಅವರಿಗೆ ಸರಾಸರಿಯಾಗಿ ನಾವು ಒಂದು ರ್ಯಾಂಕ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ನಿಮ್ಮ ಹತ್ರ ಏನಿದೆ ಇಲ್ಲಿವರೆಗಿನ ಮಾಹಿತಿ? ರಂಜಿತ್, ಏಪ್ರಿಲ್ 23 ಮತ್ತು 24ರಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈ ಒಂದು ಸಿಟಿ ಪರೀಕ್ಷೆ ನಡೆಸುತ್ತೆ. ಅದರಲ್ಲೂ ಪ್ರಮುಖವಾಗಿ ಏಪ್ರಿಲ್ 23ರಂದು ಮೊದಲನೇ ದಿನ ರಸಾಯನ ಮತ್ತು ವಿಜ್ಞಾನ ಪರೀಕ್ಷೆ ನಡೆಯುತ್ತೆ. ಈ ಒಂದು ವಿಜ್ಞಾನ ಪರೀಕ್ಷೆಗೆ ಮೊದಲನೇ ದಿನ ಮೊದಲ ಸೆಷನ್ ನಲ್ಲಿ ವಿದ್ಯಾರ್ಥಿನವರು ಹಿಜಾಬ್ ಹಾಕಿರುವಂತಹ ಕಾರಣಕ್ಕಾಗಿ ಅಲ್ಲಿ ಒಂದಿಷ್ಟು ಗೊಂದಲ ಉಂಟಾಗುತ್ತೆ. ತದನಂತರದಲ್ಲಿ ತಾನು ಎಕ್ಸಾಮ್ ಬರೆಯೋದಿಲ್ಲ ಅನ್ನೋ ನಿರ್ಧಾರಕ್ಕೆ ಬರ್ತಾರೆ. ಈ ಒಂದು ಘಟನೆಯ ಬೆನ್ನಲ್ಲೇ ಅದಾದ ನಂತರ ಶನಿವಾರ ವಿಚಾರ ಕೂಡ ಸದ್ದಾಗುತ್ತೆ. ಬಟ್ ಶನಿವಾರ ತೆಗೆಸಲು ಮುಂದಾಗಿದ್ರು ಕೂಡ ಅಥವಾ ಕೆಲವೊಂದು ಕಡೆ ತೆಗೆಸಿದ್ರು ಕೂಡ ಅವರು ಎಕ್ಸಾಮ್ ಬರೆದಿದ್ರು. ಬಟ್ ಹಿಜಾಬ್ ವಿಚಾರದಲ್ಲಿ ಅವರು ಎಕ್ಸಾಮ್ ಬರೆದಿರಲಿಲ್ಲ. ತದನಂತರದಲ್ಲಿ ಅವರು ಕೂಡ ಮನವಿಯನ್ನು ಮಾಡಿದ್ರು. ಈಗ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಒಂದು ನಿರ್ಣಯಕ್ಕೆ ಬಂದಿದೆ. ಯಾವ ರೀತಿ ಅಂದ್ರೆ ಮಿಕ್ಕಿರುವಂತಹ ಸಬ್ಜೆಕ್ಟ್ಗಳಲ್ಲಿ ಉದಾಹರಣೆಗೆ ಒಂದು ಸಬ್ಜೆಕ್ಟ್ ಅಲ್ಲಿ 50, ಇನ್ನೊಂದು ಸಬ್ಜೆಕ್ಟ್ ಅಲ್ಲಿ 60, ಇನ್ನೊಂದು ಸಬ್ಜೆಕ್ಟ್ ಅಲ್ಲಿ 70 ಬಂದ್ರೆ 3 ಕೂಡಿಸಿ ಉದಾಹರಣೆ 180 ಬರುತ್ತೆ. ಆ 180 / 3 ಮಾಡಿದಾಗ 60 ಬರುತ್ತೆ. ಆ ಒಂದು ಸರಾಸರಿ ಏನಿದೆ 60 ಅಂಕವನ್ನು ಯಾವುದು ಎಕ್ಸಾಮ್ ಅಲ್ಲಿ ಬರೆದಿಲ್ಲ ಅಂದ್ರೆ ಭೌತ ಎಕ್ಸಾಮ್ ಅಲ್ಲಿ ವಿಜ್ಞಾನ ಎಕ್ಸಾಮ್ ಎಲ್ಲಿ ಮಿಸ್ ಮಾಡಿದಲ್ಲ ಆ ಒಂದು ಎಕ್ಸಾಮ್ ನ ಕನ್ಸಿಡರ್ ಮಾಡೋದಾಗಿ ಆ ಒಂದು ಎಕ್ಸಾಮ್ ನ ಮಾರ್ಕ್ ಕನ್ಸಿಡರ್ ಮಾಡೋದಾಗಿ ಇದೀಗ ಕೆಇಎ ಇವರು ಪ್ರಸನ್ನ ಕುಮಾರ್ ಅವರು ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಬಟ್ ಇಲ್ಲಿ ಪ್ರಶ್ನೆ ಒಂದಿಷ್ಟು ವಿಚಾರ ಏನಿದೆ, ಈ ರೀತಿಯ ನಿರ್ಣಯಕ್ಕೆ ಬರಲು ಕಾರಣ ಕೂಡ ಇದೆ. ಈ ಹಿಂದೆ ಅವರೇ ಖುದ್ದು ಮನವಿಯನ್ನು ಮಾಡಿದ್ರು. ಆ ಒಂದು ವಿದ್ಯಾರ್ಥಿನಿ ಮನವಿ ಮಾಡೋ ಮುಂಚಿತವಾಗಿ ಅಲ್ಲಿರುವಂತಹ ಸಿಬ್ಬಂದಿ ಕೂಡ ಆ ಒಂದು ವಿದ್ಯಾರ್ಥಿನಿಗೆ ಒಂದು ಪ್ರಶ್ನೆಯನ್ನು ಮಾಡಿದ್ರು, ನೀವು ಎಕ್ಸಾಮ್ ಬರೀತೀರಾ ಅಥವಾ ಹಿಜಾಬ್ ತೆರೀತೀರ ಅನ್ನೋ ವಿಚಾರ ಪ್ರಸ್ತಾಪ ಮಾಡಿದಾಗ ಆಕೆ ಹಿಜಾಬ್ ತೆಗೆಯಕ್ಕೆ ಹಿಂದೇಟನ್ನು ಹಾಕಿ ಎಕ್ಸಾಮ್ ಬರೆಯಲು ಕೂಡ ಹಿಂದೇಟನ್ನು ಹಾಕಿದ್ರು. ಇದೀಗ ಅದಾದ ನಂತರ ಆಕೆಗೆ ಖುದ್ದು ಆಕೆನೊಂದು ಮನವಿಯನ್ನು ಮಾಡಿರ್ತಾರೆ. ಇದೀಗ ಆಕೆ ಮನವಿಯನ್ನು ಕನ್ಸಿಡರ್ ಮಾಡಿ ಈ ರೀತಿಯ ನಿರ್ಧಾರಕ್ಕೆ ಬಂದಿರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಸಿಎಂ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ ಮೇಲೆ ಮೊದಲ ಬಾರಿಗೆ ನೊಣವಿನಕೆರೆ ಮಠಕ್ಕೆ ಆಗಮಿಸಲಿದ್ದಾರೆ. ಬರುವ ಮಾರ್ಗದಲ್ಲಿ ಮಲ್ಲಗೆಟ್ಟೆ ಕೆರೆ ವೀಕ್ಷಣೆ ಮಾಡಲಿದ್ದಾರೆ. ಇದೇ ಸಮಯಕ್ಕೆ ಡಿಸಿಎಂ ಪರಮೇಶ್ವರ್ ಕೂಡ ಅಧಿಕಾರಿಗಳ ಸಭೆ. ಸಿಇಟಿಯಲ್ಲಿ ಹಿಜಾಬ್ ಧರಿಸಿದ್ದ ವಿದ್ಯಾರ್ಥಿನಿಗೆ ಸರಾಸರಿ ರ್ಯಾಂಕ್ ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕ ಪ್ರಸನ್ನ ಕುಮಾರ್ ಹೇಳಿದ್ದಾರೆ. ಶನಿವಾರ ಹಾಕಿದ್ದ 4 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ರು. ಹಿಜಾಬ್ ಹಾಕಿದ ವಿದ್ಯಾರ್ಥಿನಿ ಮೊದಲ ದಿನ ಪರೀಕ್ಷೆಯನ್ನು ಬರೆದಿರಲಿಲ್ಲ. ಹೀಗಾಗಿ ಸಬ್ಜೆಕ್ಟ್ನ ಅವರೇಜ್ ಮಾರ್ಕ್ ನೀಡುವಂತೆ ಪತ್ರವನ್ನು ಬರೆದಿದ್ರು. ಹೀಗಾಗಿ ಸರಾಸರಿ ರ್ಯಾಂಕ್ ಅನ್ನು ಕೊಟ್ಟಿದ್ದೇವೆ ಅಂತ ಹೇಳಿ ಪ್ರಸನ್ನ ಕುಮಾರ್ ಅವರು ಹೇಳಿದ್ದಾರೆ.
ಯಾರಿಗೆ ಜನಿವಾರ ಹಾಕಿದವರು ಮತ್ತೆ ಇನ್ನು ಹಿಜಾಬ್ ಹಾಕಿದವರಿಗೆ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಕೊಟ್ಟಿಲ್ವಲ್ಲ, ಸರಾಸರಿ ಅಂಕವನ್ನ ನಾವು ಕೊಡ್ತೀವಿ, ರ್ಯಾಂಕ್ ಕೊಡ್ತೀವಿ ಅನ್ನೋದ್ರ ಬಗ್ಗೆ ಈಗ ಹೇಳಿದ್ದಾರೆ. ಸಿಇಟಿಯಲ್ಲಿ ಹಿಜಾಬ್ ಧರಿಸಿ ವಿದ್ಯಾರ್ಥಿನಿ ಏನ್ ಬಂದಿದ್ರು ಅವರಿಗೆ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಕೊಡದೇ ಇದ್ದದ್ದು ಜನಿವಾರದ ವಿಚಾರ, ಇದೆಲ್ಲವೂ ಬಹಳ ಚರ್ಚೆ ಆಗಿತ್ತು. ಈಗ ಸರಾಸರಿ ರ್ಯಾಂಕ್ ಕೊಡ್ತೀವಿ ಅಂತ ಹೇಳಿ ಕಾರ್ಯನಿರ್ವಾಹಕ ನಿರ್ದೇಶಕ ಪ್ರಸನ್ನ ಕುಮಾರ್ ಅವರೇ ಹೇಳಿದ್ದಾರೆ. ಮಾಡ್ತೀವಿ ಜನಿವಾರದಲ್ಲಿ ಬಿಚ್ಚಿದ್ರು ಅಂತನ್ನುವಂತಹ 4 ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆದಿದ್ರು. ಹಿಜಾಬ್ದು ಮಗು ಮಾತ್ರ ಫಸ್ಟ್ ದಿವಸ ಪರೀಕ್ಷೆಯನ್ನ ಬರೀಲಿಲ್ಲ. ಕಳೆದ ವರ್ಷ ಸಹ ಬೀದರಲ್ಲಿ ಈ ತರದ್ದೊಂದು ಇನ್ಸಿಡೆಂಟ್ ಆಗಿತ್ತು. ಆ ಸಂದರ್ಭದಲ್ಲಿ ನಾವು ತಜ್ಞರ ಸಮಿತಿ ರಚನೆ ಮಾಡಿದಾಗ ಉಳಿದಂತ 3 ಸಬ್ಜೆಕ್ಟ್ ಇನ್ನ ಅವರೇಜ್ ಮಾರ್ಕ್ಸ್ ಅನ್ನ ಪರೀಕ್ಷೆ ಬರೆದಿಲ್ದಿರೋ ಸಬ್ಜೆಕ್ಟ್ ಕೊಟ್ಟು ನಾವು ರ್ಯಾಂಕ್ ಕೊಟ್ಟಿದ್ವಿ. ಈ ಬಾರಿ ಸಹ ನಾವು ಎಲ್ಲ ಮಕ್ಕಳಿಗೆ ಅಂದ್ರೆ ಹಿಜಾಬು ಕಾರಣಕ್ಕೋಸ್ಕರ ಪರೀಕ್ಷೆ ಬರೆದಿಲ್ದಿರೋ ಮಗುಗೆ ನಾವು ಕೇಳಿದ್ವಿ, ನೀನು ಮರು ಪರೀಕ್ಷೆ ಬರೀತೀಯಾ ಅಥವಾ ಈ ತರ ಅವರೇಜ್ ಅಲ್ಲಿ ಮಾಡ್ತೀವಿ ಅಂತ. ಅವರು ಲಿಖಿತವಾಗಿ ನನಗೆ ಈ ಹಂತದಲ್ಲಿ ಪರೀಕ್ಷೆ ಬರೆಯೋ ಮನಸ್ಥಿತಿ ಇಲ್ಲ, ಅವರೇಜ್ ಮಾರ್ಕ್ಸ್ ಅಲ್ಲಿ ಕೊಟ್ಟು ನನಗೆ ರ್ಯಾಂಕ್ ಕೊಡಿ ಅಂತ ರೇಟಿಂಗ್ ಅಲ್ಲಿ ಕೊಟ್ರು. 4 ಜನಿವಾರದ್ದು ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆದಿದ್ರು. ಆದ್ರೂ ಸಹ ನಮ್ಮ ಇಂದಿನ ಸಚಿವರು ಅವರಿಗೂ ಒಂದು ಅವಕಾಶ ಕೊಡಿ ಅಂತ ಹೇಳಿದ್ರು. ಅವರಿಗೆ ನಾವು ಫಿಸಿಕ್ಸ್ ಮಾತ್ರ ಬರೆಯೋದಕ್ಕೆ ನಿಮಗೆ ಇಷ್ಟ ಇತ್ತು ಅಂತಂದ್ರೆ ನಾವು ಪರೀಕ್ಷೆ ಕೊಡೋದಕ್ಕೆ ಸಿದ್ಧರಿದೀವಿ ಅಂತ ನೋಟಿಸ್ ಕೊಟ್ಟಿದ್ವಿ. ಅವರು ಒಂದಲ್ಲ ಕೊಟ್ರೆ ನೀವು 4 ಪರೀಕ್ಷೆಯನ್ನ ನಮಗೆ ಕೊಡಬೇಕು, ಮತ್ತೆ ಬೆಸ್ಟ್ ಆಫ್ 2 ಮೇಲೆ ನಮ್ದು ರಿಸಲ್ಟ್ ಕೊಡಬೇಕು ಅಂತ ಕಂಡೀಷನ್ಸ್ ಹಾಕಿದ್ರು. ನಾವು ಆ ತರದ್ ಕೇಳಿರ್ಲಿಲ್ಲ, ಹಾಗಾಗಿ ನಮ್ಮ ಮನವಿನ ಅವ್ರು ತಿರಸ್ಕರಿಸಿದ್ದಾರೆ ಅಂತೇಳಿ ಅವರು ಏನು ಪರೀಕ್ಷೆಯನ್ನ ಬರೆದಿದ್ರು ಅದರ ಆಧಾರದ ಮೇಲೆ ರ್ಯಾಂಕ್ ಕೊಟ್ಟಿದೀವಿ. ಹಿಜಾಬ್ ವಿದ್ಯಾರ್ಥಿನಿಗೆ ನಾವು ಉಳಿದಿದ್ದು ಅವರೇಜ್ ಹಾಕಿ ಸ್ಪಾಟ್ ರ್ಯಾಂಕ್ ಅನ್ನು ಕೊಡ್ತೀವಿ. ಜನಿವಾರದಲ್ಲಿ ಬಿಚ್ಚಿದ್ರು ಅಂತನ್ನುವಂತಹ 4 ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆದಿದ್ರು. ಹಿಜಾಬ್ದು ಮಗು ಮಾತ್ರ ಫಸ್ಟ್ ದಿವಸ ಪರೀಕ್ಷೆಯನ್ನ ಬರೀಲಿಲ್ಲ. ಕಳೆದ ವರ್ಷ ಸಹ ಬೀದರಲ್ಲಿ ಈ ತರದ್ದೊಂದು ಇನ್ಸಿಡೆಂಟ್. ನಮ್ಮ ಪ್ರತಿನಿಧಿ ಸತ್ತರ್ ಈ ಕುರಿತು ಹೆಚ್ಚಿನ ಮಾಹಿತಿಯೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸತ್ತರ್, ಏನು ಹಿಜಾಬ್ ಮತ್ತೆ ಜನಿವಾರದ ವಿಚಾರ ಬಹಳ ದೊಡ್ಡ ಚರ್ಚೆ ಆಗಿತ್ತು. ಈಗ ಈ ಕುರಿತಾಗಿ ಯಾರು ಪರೀಕ್ಷೆ ಬರೀಲಿಲ್ಲ ಅವರಿಗೆ ಸರಾಸರಿಯಾಗಿ ನಾವು ಒಂದು ರ್ಯಾಂಕ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ನಿಮ್ಮ ಹತ್ರ ಏನಿದೆ ಇಲ್ಲಿವರೆಗಿನ ಮಾಹಿತಿ? ರಂಜಿತ್, ಏಪ್ರಿಲ್ 23 ಮತ್ತು 24ರಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈ ಒಂದು ಸಿಟಿ ಪರೀಕ್ಷೆ ನಡೆಸುತ್ತೆ. ಅದರಲ್ಲೂ ಪ್ರಮುಖವಾಗಿ ಏಪ್ರಿಲ್ 23ರಂದು ಮೊದಲನೇ ದಿನ ರಸಾಯನ ಮತ್ತು ವಿಜ್ಞಾನ ಪರೀಕ್ಷೆ ನಡೆಯುತ್ತೆ. ಈ ಒಂದು ವಿಜ್ಞಾನ ಪರೀಕ್ಷೆಗೆ ಮೊದಲನೇ ದಿನ ಮೊದಲ ಸೆಷನ್ ನಲ್ಲಿ ವಿದ್ಯಾರ್ಥಿನವರು ಹಿಜಾಬ್ ಹಾಕಿರುವಂತಹ ಕಾರಣಕ್ಕಾಗಿ ಅಲ್ಲಿ ಒಂದಿಷ್ಟು ಗೊಂದಲ ಉಂಟಾಗುತ್ತೆ. ತದನಂತರದಲ್ಲಿ ತಾನು ಎಕ್ಸಾಮ್ ಬರೆಯೋದಿಲ್ಲ ಅನ್ನೋ ನಿರ್ಧಾರಕ್ಕೆ ಬರ್ತಾರೆ. ಈ ಒಂದು ಘಟನೆಯ ಬೆನ್ನಲ್ಲೇ ಅದಾದ ನಂತರ ಜನಿವಾರ ವಿಚಾರ ಕೂಡ ಸದ್ದು ಆಗುತ್ತೆ. ಬಟ್ ಜನಿವಾರ ತೆಗೆಸಲು ಮುಂದಾಗಿದ್ರು ಕೂಡ ಅಥವಾ ಕೆಲವೊಂದು ಕಡೆ ತೆಗೆಸಿದ್ರು ಕೂಡ ಅವರು ಎಕ್ಸಾಮ್ ಬರೆದಿದ್ರು. ಬಟ್ ಹಿಜಾಬ್ ವಿಚಾರದಲ್ಲಿ ಅವರು ಎಕ್ಸಾಮ್ ಬರೆದಿರಲಿಲ್ಲ. ತದನಂತರದಲ್ಲಿ ಅವರು ಕೂಡ ಮನವಿಯನ್ನು ಮಾಡಿದ್ರು. ಈಗ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಒಂದು ನಿರ್ಣಯಕ್ಕೆ ಬಂದಿದೆ. ಯಾವ ರೀತಿ ಅಂದ್ರೆ ಮಿಕ್ಕಿರುವಂತಹ ಸಬ್ಜೆಕ್ಟ್ಗಳಲ್ಲಿ ಉದಾಹರಣೆಗೆ ಒಂದು ಸಬ್ಜೆಕ್ಟ್ ಅಲ್ಲಿ 50, ಇನ್ನೊಂದು ಸಬ್ಜೆಕ್ಟ್ ಅಲ್ಲಿ 60, ಇನ್ನೊಂದು ಸಬ್ಜೆಕ್ಟ್ ಅಲ್ಲಿ 70 ಬಂದ್ರೆ 3 ಕೂಡಿಸಿ ಉದಾಹರಣೆ 180 ಬರುತ್ತೆ. ಆ 180 / 3 ಮಾಡಿದಾಗ 60 ಬರುತ್ತೆ. ಆ ಒಂದು ಸರಾಸರಿ ಏನಿದೆ 60 ಅಂಕವನ್ನು ಯಾವುದು ಎಕ್ಸಾಮ್ ಅಲ್ಲಿ ಬರೆದಿಲ್ಲ ಅಂದ್ರೆ ಭೌತ ಎಕ್ಸಾಮ್ ಅಲ್ಲಿ ವಿಜ್ಞಾನ ಎಕ್ಸಾಮ್ ಎಲ್ಲಿ ಮಿಸ್ ಮಾಡಿದಲ್ಲ ಆ ಒಂದು ಎಕ್ಸಾಮ್ ನ ಕನ್ಸಿಡರ್ ಮಾಡೋದಾಗಿ ಆ ಒಂದು ಎಕ್ಸಾಮ್ ನ ಮಾರ್ಕ್ ಕನ್ಸಿಡರ್ ಮಾಡೋದಾಗಿ ಇದೀಗ ಕೆಎ ಇವರು ಪ್ರಸನ್ನ ಕುಮಾರ್ ಅವರು ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಬಟ್ ಇಲ್ಲಿ ಪ್ರಶ್ನೆ ಒಂದಿಷ್ಟು ವಿಚಾರ ಏನಿದೆ, ಈ ರೀತಿಯ ನಿರ್ಣಯಕ್ಕೆ ಬರಲು ಕಾರಣ ಕೂಡ ಇದೆ. ಈ ಹಿಂದೆ ಅವರೇ ಖುದ್ದು ಮನವಿಯನ್ನು ಮಾಡಿದ್ರು. ಆ ಒಂದು ವಿದ್ಯಾರ್ಥಿನಿ ಮನವಿ ಮಾಡೋ ಮುಂಚಿತವಾಗಿ ಅಲ್ಲಿರುವಂತಹ ಸಿಬ್ಬಂದಿ ಕೂಡ ಆ ಒಂದು ವಿದ್ಯಾರ್ಥಿನಿಗೆ ಒಂದು ಪ್ರಶ್ನೆಯನ್ನು ಮಾಡಿದ್ರು, ನೀವು ಎಕ್ಸಾಮ್ ಬರೀತೀರಾ ಅಥವಾ ಹಿಜಾಬ್ ತೆರೀತೀರ ಅನ್ನೋ ವಿಚಾರ ಪ್ರಸ್ತಾಪ ಮಾಡಿದಾಗ ಆಕೆ ಹಿಜಾಬ್ ತೆಗೆಯಕ್ಕೆ ಹಿಂದೇಟನ್ನು ಹಾಕಿ ಎಕ್ಸಾಮ್ ಬರೆಯಲು ಕೂಡ ಹಿಂದೇಟನ್ನು ಹಾಕಿದ್ರು. ಇದೀಗ ಅದಾದ ನಂತರ ಆಕೆಗೆ ಖುದ್ದು ಆಕೆನೊಂದು ಮನವಿಯನ್ನು ಮಾಡಿರ್ತಾರೆ. ಇದೀಗ ಆಕೆ ಮನವಿಯನ್ನು ಕನ್ಸಿಡರ್ ಮಾಡಿ ಈ ರೀತಿಯ ನಿರ್ಧಾರಕ್ಕೆ ಬಂದಿರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಸಿಎಂ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ ಮೇಲೆ ಮೊದಲ ಬಾರಿಗೆ ನೊಣವಿನಕೆರೆ ಮಠಕ್ಕೆ ಆಗಮಿಸಲಿದ್ದಾರೆ. ಬರುವ ಮಾರ್ಗದಲ್ಲಿ ಮಲ್ಲಗೆಟ್ಟೆ ಕೆರೆ ವೀಕ್ಷಣೆ ಮಾಡಲಿದ್ದಾರೆ. ಇದೇ ಸಮಯಕ್ಕೆ ಡಿಸಿಎಂ ಪರಮೇಶ್ವರ್ ಕೂಡ ಅಧಿಕಾರಿಗಳ ಸಭೆ